ಕೆಂಗೇರಿ ಬಿಜಿಎಸ್ ಆಸ್ಪತ್ರೆಯಲ್ಲಿ ಬರೋಬ್ಬರಿ 48 ದಿನಗಳ ಕಾಲ ಚಿಕಿತ್ಸೆ ಪಡೆದ ದರ್ಶನ್ ಇವತ್ತು ಡಿಸ್ಚಾರ್ಜ್ ಆಗಿದ್ದಾರೆ. ಸರ್ಜರಿ ಮಾಡಿಸಬೇಕು ಅಂತ ಅಡ್ಮಿಟ್ ಆಗಿದ್ದವರು ಆಪರೇಷನ್ ಮಾಡಿಸದೆ ಮನೆಗೆ ಬಂದಿದ್ದಾರೆ. ಈ ಮಧ್ಯೆ ಖಾಕಿ ಹೂಡಿರೋ ಅಸ್ತ್ರಕ್ಕೆ ಡೆವಿಲ್ಗೆ ಢವಢವ ಶುರುವಾಗಿದೆ. ಯಾವ ಸ್ಟಾರ್ಡಮ್ ಇಲ್ಲ, ಮುಖದಲ್ಲಿ ನಾನೇ ಅನ್ನೋ ಅಹಂ ಕಾಣ್ತಿಲ್ಲ, ಹಿಂದಿದ್ದ ಗತ್ತು ಗೈರತ್ತಿನ ನಡಿಗೆಯಂತೂ ಇಲ್ವೇ ಇಲ್ಲ. ಆನೆ ನಡೆದಿದ್ದೇ ದಾರಿ ಅಂತಿದ್ದ ದರ್ಶನ್ಗೆ ಒಂದ್ ಹೆಜ್ಜೆ ಕಿತ್ತಿಡೋದಕ್ಕೂ ಆಗ್ತಿಲ್ಲ. ಮಗನ ಭುಜ ಹಿಡ್ಕೊಂಡು ಅಯ್ಯೋ ಕಾಲು ಅಯ್ಯೋ ಸೊಂಟ ಅಂತ ಕುಂಟುತ್ತಲೇ ಕಾರು ಏರಿ ಹೆಂಡತಿ ಮನೆಗೆ ಕಾಲಿಟ್ಟಿದ್ದಾರೆ ಕಾಟೇರ. ಆಸ್ಪತ್ರೆಯಿಂದ ಆರೋಪಿ ದರ್ಶನ್ ಡಿಸ್ಚಾರ್ಜ್. ವೈದ್ಯರ ಸಲಹೆ ಮೇರೆಗೆ ಮನೆಗೆ ಹೋದ ದಾಸ. ಸ್ವಾಮಿ ಕೊಲೆ ಆರೋಪಿ ದರ್ಶನ್ ಬೆನ್ನು ನೋವು ಜೀವ ಹಿಂತಿದೆ ಅಂತ ಮಧ್ಯಂತರ ಜಾಮೀನು ಪಡ್ಕೊಂಡಿದ್ರು. ಸರ್ಜರಿ ಆಗದಿದ್ರೆ ಸ್ಟ್ರೋಕ್ ಪಕ್ಕ ಅಂತ ತರಾತುರಿಯಲ್ಲಿ ಬಳ್ಳಾರಿಯಿಂದ ಕೆಂಗೇರಿಯ ಬಿಜಿಎಸ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ರು. ಆದ್ರೆ ದಿನಗಳೇ ಉರುಳಿದ್ರು, ಸರ್ಜರಿ ಸಹವಾಸಕ್ಕೆ ಮಾತ್ರ ಹೋಗಿರ್ಲಿಲ್ಲ. ಇಷ್ಟು ದಿನ ಫಿಸಿಯೋಥೆರಪಿ ಮಾಡಿಸಿಕೊಂಡಿದ್ದ ದರ್ಶನ್ ರೆಗ್ಯುಲರ್ ಬೇಲ್ ಸಿಗ್ತಿದ್ದಂತೆ ಸರ್ಜರಿಗೆ ಬಾಯ್ ಬಾಯ್ ಹೇಳಿ ಡಿಸ್ಚಾರ್ಜ್ ಆಗಿದ್ದಾರೆ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ದಾಸ ಮಗನ ಆಸರೆಯಿಂದಲೇ ಕುಂಟುತ್ತಾ ಬಂದು ಕಾರು ಹತ್ತಿದ್ರು. ನಟ ತನ್ವೀರ್ ಜೊತೆಗೆ ನೇರವಾಗಿ ಹೊಸಕೆರೆ ಹಳ್ಳಿಯಲ್ಲಿರೋ ಪತ್ನಿ ವಿಜಯಲಕ್ಷ್ಮಿ ಅವರ ಪ್ರೆಸ್ಟೀಜ್ ಸೌತ್ ರಿಚ್ ಫ್ಲಾಟ್ಗೆ ತೆರಳಿ ರೆಸ್ಟ್ ಮಾಡ್ತಿದ್ದಾರೆ. ಸದ್ಯ ಹೊಸಕೆರೆ ಹಳ್ಳಿಯ ಪತ್ನಿ ಅಪಾರ್ಟ್ಮೆಂಟ್ನಲ್ಲಿರೋ ದರ್ಶನ್ಗೆ ವೈದ್ಯರು ಕೆಲ ಸಲಹೆ ನೀಡಿ ಕಳಿಸಿದ್ದಾರೆ. ಸರ್ಜರಿ ಇಲ್ಲ, ಬೇಡ, ಮನೆಯಲ್ಲೇ ಫಿಸಿಯೋಥೆರಪಿ ಪಡೆಯಬಹುದು. ಮನೆಯಲ್ಲಿ ಫಿಸಿಯೋಥೆರಪಿ ಪಡೆಯಲು ಯಾವುದೇ ಸಮಸ್ಯೆ ಇಲ್ಲ. ಫಿಸಿಯೋಥೆರಪಿ ಜೊತೆಗೆ ಮನೆಯಲ್ಲೇ ವ್ಯಾಯಾಮ ಮಾಡಿ ಒಂದ್ ವೇಳೆ ಅಗತ್ಯವಿದ್ರೆ ಆಸ್ಪತ್ರೆಗೆ ಬಂದು ಚಿಕಿತ್ಸೆ ಪಡೆಯಿರಿ ಅಂತ ವೈದ್ಯರು ಸೂಚಿಸಿದ್ದಾರೆ. ಅಣ್ಣನ ಮುಂದಿನ ಚಿಕಿತ್ಸೆ ಬಗ್ಗೆ ಸಹೋದರ ದಿನಕರ್ ಚರ್ಚೆ ನಡೆಸಿದ್ದಾರೆ. ಪತ್ನಿ ಮಗನ ಜೊತೆ ದರ್ಶನ್ ಕಾಲ ಕಳೆಯುತ್ತಿದ್ದು ಅಪಾರ್ಟ್ಮೆಂಟ್ ಸುತ್ತಲೂ ಭಾರೀ ಪೊಲೀಸ್ ಭದ್ರತೆ ಒದಗಿಸಲಾಗಿದೆ. ಆರೋಗ್ಯದ ಜೊತೆಗೆ ಸಿನಿಮಾ, ಕಾನೂನು ಹೋರಾಟದ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ದರ್ಶನ್ ಸೀದಾ ಪತ್ನಿ ನಿವಾಸಕ್ಕೆ ತೆರಳಿದ್ದು ಆರ್ಆರ್ ನಗರ ನಿವಾಸ ಬಿಕೋ ಅಂತಿದೆ. ದರ್ಶನ್ ಬರ್ತಾರೆ ಅಂತ ನೂರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ತೂಗುದೀಪ ನಿವಾಸ ಬಳಿ ನೆರೆದಿದ್ರು. ಆದ್ರೆ ದರ್ಶನ್ ಆರ್ಆರ್ ನಗರದ ನಿವಾಸಕ್ಕೆ ಬರಲ್ಲ ಅಂತ ಗೊತ್ತಾದ ತಕ್ಷಣ ಅಭಿಮಾನಿಗಳು ಜಾಗ ಖಾಲಿ ಮಾಡಿದ್ರು. ಕಾಟೇರನ ಜಾಮೀನಿಗೆ ಖಾಕಿ ಕೊಕ್ಕೆ. ಸರ್ಜರಿ ಅಂತಾನೆ ಹೊರಬಂದಿದ್ದ ದಾಸ ಸರ್ಜರಿ ಮಾಡಿಸದೆ ಡಿಸ್ಚಾರ್ಜ್ ಆಗಿ ಹೋಗಿದ್ದಾರೆ. ಇತ್ತ ಕಾಟೇರನ ಕಟ್ಟಿ ಹಾಕೋದಕ್ಕೆ ಪೊಲೀಸರು ಹೊಸ ಪ್ಲಾನ್ ಮಾಡಿದ್ದಾರೆ. ಕರಿಯನನ್ನ ಕಂಬಿ ಹಿಂದೆ ದೂಡೋದಕ್ಕೆ ಸಜ್ಜಾಗಿದ್ದು ಬೇಲ್ ರದ್ದು ಮಾಡಿಸಲು ಸುಪ್ರೀಂ ಮೆಟ್ಟಿಲೇರಲು ತೀರ್ಮಾನ ಮಾಡಿದೆ. ಈ ಬಗ್ಗೆ ಪೊಲೀಸ್ ಕಮಿಷನರ್ ಜೊತೆ ಎಸಿಪಿ ಚಂದನ್ ಚರ್ಚಿಸಿದ್ದು ಕಾನೂನು ತಜ್ಞರ ಜೊತೆಗೂ ಸಮಾಲೋಚನೆ ನಡೆಸಿದ್ದಾರೆ. ಯಾವ ಅಂಶಗಳ ಮೇಲೆ ಬೇಲ್ ಕ್ಯಾನ್ಸಲ್ ಆಗುತ್ತೆ ಎಂಬ ಬಗ್ಗೆ ಎಜಿ ಶಶಿಕಿರಣ್ ಶೆಟ್ಟಿ ಜೊತೆ ಮತ್ತೊಮ್ಮೆ ಮಾತುಕತೆಗೆ ಮುಂದಾಗಿದ್ದಾರೆ ಎಸಿಪಿ ಚಂದನ್. ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಲು ಕೆಲ ಅಂಶಗಳನ್ನ ಪಟ್ಟಿ ಮಾಡಿದ್ದಾರೆ. ಹಾಗಾದ್ರೆ ಆ ವರದಿಯಲ್ಲಿ ಏನೆಲ್ಲ ಅಂಶಗಳಿವೆ ಅನ್ನೋದನ್ನ ನೋಡೋದಾದ್ರೆ, ಗ್ಯಾಂಗ್ ಕಟ್ಟಿಕೊಂಡು ಸ್ವಾಮಿ ಕಿಡ್ನಾಪ್ ಮಾಡಿದ್ದು, ಪ್ಲಾನ್ ಮಾಡಿ ಭೀಕರವಾಗಿ ಕೊಲೆ ಮಾಡಿದ್ದಾರೆ. ಹಲ್ಲೆ ಜೊತೆಗೆ ಕರೆಂಟ್ ಶಾಕ್ ಕೊಟ್ಟು ಹತ್ಯೆಗೈದು ರಾಜಕಾಲುವೆಗೆ ಶವ ಎಸೆದು ಸಾಕ್ಷ್ಯನಾಶ ಮಾಡಿದ್ದಾರೆ. ಶವ ಸಾಗಿಸಲು ಲಕ್ಷ ಹಣ ಖರ್ಚು ಮಾಡಿದ್ದು ಇಡೀ ಗ್ಯಾಂಗ್ ಬಚಾವ್ಗೆ ಯತ್ನಿಸಿದ್ದಾರೆ. ಕೊಲೆ ಬಗ್ಗೆ ಪ್ರತ್ಯಕ್ಷದರ್ಶಿಗಳ ಹೇಳಿಕೆ, ಸೀಸ್ ಆದ ವಸ್ತುಗಳಲ್ಲಿನ ರಕ್ತದ ಮಾದರಿ, ಮರಣೋತ್ತರ ಪರೀಕ್ಷಾ ವರದಿಯ ಭೀಕರತೆ ವಿವರ, ವಿಡಿಯೋ ಕಾಲ್ ಹಾಗೂ ವಾಟ್ಸ್ಆಪ್ ಚಾಟ್ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಈಗ ಜಾಮೀನು ದೊರೆತಿದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ನಲ್ಲಿ ಅಪೀಲ್ ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡಲಾಗ್ತದೆ. ಅದರ ಬಗ್ಗೆ ನಾವು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೇವೆ. ಬಂಡೆ ಮಹಾಕಾಳಿಗೆ ಹರಕೆ ತೀರಿಸ್ತಾರ ದಾಸ. ದರ್ಶನ್ ಜೈಲು ಸೇರ್ತಿದ್ದಂತೆ ಪತ್ನಿ ವಿಜಯಲಕ್ಷ್ಮಿ ಕಂಡ ದೇವರಿಗೆ ಹರಕೆ ಹೊತ್ತು ಪ್ರಾರ್ಥನೆ ಸಲ್ಲಿಸಿದ್ರು. ಗಂಡ ಹೊರಬಂದ್ರೆ ಸಾಕಪ್ಪ ಅಂತ ಸೆರೆಗೊಡ್ಡಿ ಬೇಡಿದ್ರು. ಅದರಲ್ಲಿ ಗುಟ್ಟಳ್ಳಿಯಲ್ಲಿರುವ ಬಂಡೆ ಮಹಾಕಾಳಿ ದೇವಾಲಯವು ಒಂದು. ಇದೀಗ ದರ್ಶನ್ ಹೊರಬಂದಿದ್ದು ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ ತೆರಳಿ ಪತ್ನಿ ಹೊತ್ತಿದ್ದ ಹರಕೆ ತೀರಿಸ್ತಾರೆ ಎನ್ನಲಾಗ್ತಿದೆ. ಇನ್ನೆರಡು ದಿನದಲ್ಲಿ ದೇಗುಲಕ್ಕೆ ತೆರಳೋ ಸಾಧ್ಯತೆ ಇದೆ.
ಸಾರಥಿ ಸಕ್ಕು ಪವಿತ್ರ ಗೌಡ ನಿನ್ನೆ ರಿಲೀಸ್ ಆಗಿ ದರ್ಶನ್ ಹೆಸರಲ್ಲಿ ಅರ್ಚನೆ ಮಾಡಿಸಿದ್ರು. ಇದೀಗ ತಾಯಿ ಮನೆಯಲ್ಲೇ ವಾಸವಾಗಿದ್ದು ಅವರು ಕೂಡ ಮುಂದಿನ ಕಾನೂನು ವಿಚಾರದ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಒಟ್ಟಾರೆ ಸರ್ಜರಿ ಅಂತ ಜಾಮೀನು ಪಡೆದ ದಾಸ ಆಪರೇಷನ್ ಮಾಡಿಸದೆ ಮನೆಗೆ ಬಂದಿದ್ದು ಸುಪ್ರೀಂ ಕೋರ್ಟ್ನಲ್ಲಿ ಏನ್ ತೀರ್ಮಾನ ಆಗುತ್ತೆ ಅನ್ನೋದೇ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.